ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾವು ಸಸಿಗಳ ನರ್ಸರಿಗೆ ಬಂದಿದ್ದೀವಿ. ಇವತ್ತೇನಪ್ಪ ಅಂತ ಹೇಳಿದ್ರೆ, ನಾವು ನಮ್ಮ ಮನೆ ಪಕ್ಕದಲ್ಲಿ ಜಾಗ ಇದೆ. ಹಾಗಾಗಿ ಅಲ್ಲಿ ನಾವು ಸಣ್ಣ ಪುಟ್ಟ ತರಕಾರಿ ಗಿಡಗಳನ್ನ ಹಾಕಬೇಕು ಅಂತ ಮಾಡಿದ್ದೀವಿ. ಹಾಗಾಗಿ ನಿಮಗೆಲ್ಲ ತೋರಿಸೋಣ ಅಂತ ಬಂದಿದ್ದೀನಿ. ಇಲ್ಲಿ ನರ್ಸರಿ ಹೇಗಿರುತ್ತೆ ಅಂತ ನೋಡಿ. ಇಲ್ಲಿ ಎಲ್ಲ ತೆಂಗಿನ ಮರಗಳು ಹಾಗೂ ಹೂವಿನ ಗಿಡಗಳು ಮತ್ತು ಮನೆ ಮುಂದೆ ಶೋಗೆ ಹಾಕಲಿಕ್ಕೆ ಅಂತ ಹೇಳ್ಬಿಟ್ಟು ತುಂಬ ಗಿಡಗಳು ಕೂಡ ನೋಡ್ತಾ ಇದ್ದೀರಾ. ಹಾಗೆಯೇ ಇಲ್ಲಿ ಎಲ್ಲ ಥರದ ಗಿಡಗಳು ಕೂಡ ಸಿಗುತ್ತೆ. ತರಕಾರಿ ಗಿಡಗಳಾಗಿರ್ಬೋದು ಮತ್ತು ಹೂವಿನ ಗಿಡಗಳಾಗಿರ್ಬೋದು, ಎಲ್ಲ ಥರ ಹೂಗಳು ಇಲ್ಲಿ ಸಿಗುತ್ತೆ. ನಾವೀಗ ಒಳಗಡೆ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ, ಇಲ್ಲಿ ಎಲ್ಲ ಥರದ ಬೀಜಗಳು ಸಹ ಸಿಗ್ತಾ ಹೋಗ್ತವೆ. ನೋಡಿ, ಇಲ್ಲಿ ಮೆಣಸಿನ್ಕಾಯಿ ಗಿಡ ಆಗಿರ್ಬೋದು, ಹಾಗೆಯೇ ಟೊಮೊಟೊ ಗಿಡ ಆಗಿರ್ಬೋದು, ಸೌತೆಕಾಯಿ, ಹೀಗೆ ನಮೂನಿ ತರಕಾರಿ ಗಿಡಗಳು ಕೂಡ ನಾವಿಲ್ಲಿ ನೋಡ್ಬೋದು. ಹಾಗೆಯೇ ಇಲ್ಲಿ ನಾವು ನೋಡ್ತಾ ಇರೋದು ಮೆಣಸಿನ್ಕಾಯಿ ಗಿಡ. ಇದು ಬೀಜ ಅವರು ಬೆಳೆಸಿ ಗಿಡಗಳನ್ನ ಮಾಡಿರ್ತಾರೆ. ಹಾಗೆಯೇ ಒಂದು ಏನಂತೀವಿ, ಒಂದು ಟ್ರೇ ಥರ ಇರುತ್ತಲ್ಲ, ಅದರಲ್ಲಿ 100 ಪ್ಲ್ಯಾಂಟ್ಸ್ ಇರುತ್ತೆ. ಹಾಗಾಗಿ ನಾವು ಇವಾಗ ಆ ಪ್ಲ್ಯಾಂಟ್ಸ್ಗಳನ್ನು ತಗೊಂಡೋಗ್ಲಿಕ್ಕೆ ಬಂದಿದ್ದೀವಿ ನೋಡಿ. ಹಾಗೆಯೇ ನಾವು ಇವಾಗ ತಗೊಂಡೋಗಿ ಅದನ್ನು ಹೇಗೆ ಉಳುಮೆ ಮಾಡ್ತೀವಿ ಅಂತ ಕೂಡ ನಿಮಗೆಲ್ಲ ತೋರಿಸ್ತಾ ಹೋಗ್ತೀನಿ. ಓಕೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾವು ನಿನ್ನೆ ತಗೊಂಬಂದಿರ್ತಕ್ಕಂಥ ಪ್ಲ್ಯಾಂಟ್ಸ್ಗಳನ್ನ ಉಳುಮೆ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ನಾವು ನಿನ್ನೆ ಸ್ವಲ್ಪ ಜರ್ನಿ ಮಾಡಿದ್ರಿಂದ ಸ್ವಲ್ಪ ಟಯರ್ಡ್ ಆಗಿತ್ತು. ಹಾಗಾಗಿ ನಾವು ನಿನ್ನೆ ಮಾಡಿಲ್ಲ. ಅದಕ್ಕೆ ನಾವು ನೆಕ್ಸ್ಟ್ ಡೇ ಮಾಡ್ತಾಯಿದ್ದೀವಿ. ಇವಾಗ ನಾವು ಬಂದಿದ್ದೀವಿ ಮಾಡಬೇಕು ಅಂತ ಹೇಳಿ. ಹಾಗೆಯೇ ಇವತ್ತು ಸ್ವಲ್ಪ ಬೀಜಗಳನ್ನ ಕೂಡ ಹಾಕಿದ್ದೀವಿ. ಹಾಗೆ ಇವತ್ತು ಮತ್ತೆ ಪ್ಲ್ಯಾಂಟ್ಸ್ಗಳನ್ನ ಹಾಕಬೇಕು ಅಂತ ನಾನು, ನಮ್ಮ ಅಜ್ಜಿ ಕೂಡ ಇದ್ದಾರೆ, ಅವರು ಬಂದಿದ್ದಾರೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ನೋಡೋಣ ಯಾವ ಥರ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು. ಓಕೆ ನೋಡಿ ಫ್ರೆಂಡ್ಸ್, ಇಲ್ಲಿ ಅಜ್ಜಿ ಇವಾಗ ಬೆಂಡೆಕಾಯನ್ನು ಹಾಕ್ತಾ ಇದ್ದಾರೆ. ಮತ್ತು ಜವಳಿಕಾಯಿ ಕೂಡ ಇದೆ ಇದರಲ್ಲಿ. ಇಲ್ಲಿ ಆಲ್ರೆಡಿ ಎಲ್ಲ ಹೂಗಳು ಇದ್ದಾವೆ. ಮತ್ತು ಇದು ಯಾವುದು ಅಜ್ಜಿ? ಬದನೆಕಾಯಿ ಕೂಡ ಹಾಕಿದ್ದೀವಿ. ಇಲ್ಲೇ ನಾವು ಚಿಕ್ಕದಾಗಿ ಒಂದು ಸಣ್ಣ ಫಾರ್ಮಿಂಗ್ ಮಾಡ್ಕೊಂಡಿದ್ದೀವಿ ಮನೆ ಪಕ್ಕದಲ್ಲೇ, ನಮ್ಮದೇ ಸೈಡ್ನಲ್ಲಿ. ನೋಡ್ತಾ ಇದ್ದೀರಾ. ಮತ್ತೆ ಯಾವಿದಾವೆ ಅಜ್ಜಿ ಈಗ? ಆಮೇಲೆ ಒಂದೆರಡು ಹೀರಿ ಬೀಜ ಹಾಕ್ತೀನಿ, ಹಾಗಲಕಾಯಿ ಬೀಜ ಹಾಕ್ತೀನಿ. ಹಾಂ ಸರಿ. ಇವಾಗ ಇಲ್ಲೆಲ್ಲ ಬೆಂಡೆಕಾಯಿ ಮತ್ತು ಜವಳಿಕಾಯಿ ಕೂಡ ಹಾಕಿದ್ದೀವಿ ನೋಡಿ. ಇಲ್ಲೆಲ್ಲ ಹಾಕಿದ್ದೀವಿ. ಇವಾಗ ಬೀಜ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ಇಲ್ಲಿದೆ ಅಲ್ಲ, ಸ್ವಲ್ಪ
ನೀಲಿ ಕಲರ್ ಕಾಣ್ತಾ ಇರೋದು ಚೌಳಿಕಾಯಿ ಜವಳಿಕಾಯಿ ಬೀಜ, ಇನ್ನೊಂದು ಬೆಂಡೆಕಾಯಿ ಬೀಜ ಇದರಲ್ಲಿದೆ. ಇನ್ನೂ ಇದ್ದಾವೆ, ತೋರಿಸ್ತೀನಿ ನೋಡಿ. ಈ ಥರ ನಾವು ಮಾಡ್ಕೊಳೋದ್ರಿಂದ ಪಕ್ಕದಲ್ಲಿ ಕೈತೋಟಗಳನ್ನು ಫ್ರೆಶ್ ಆಗಿರ್ತಕ್ಕಂಥ ತರಕಾರಿಗಳನ್ನ ನಾವು ಉಪಯೋಗಿಸ್ಬೋದು. ಹಾಗೆಯೇ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಯಾಕೆಂದರೆ ರಾಸಾಯನಿಕ ಗೊಬ್ಬರ ಬೇರೆ ಥರ ಎಲ್ಲ ನಾವು ಏನು ಮಿಶ್ರಣ ಮಾಡಿರೋಲ್ಲ ಅದಕ್ಕೆ. ಹಾಗಾಗಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು. ನೋಡಿ, ಈ ಥರ ನೀವು ಮಾಡ್ಕೊಳ್ಳಿ, ಮನೆ ಮುಂದೆ ಜಾಗ ಇದ್ದರೆ ಚೆನ್ನಾಗುತ್ತೆ. ನೋಡಿ, ಇವಾಗ ಆಲ್ರೆಡಿ ಎಲ್ಲ ಬದನೆಕಾಯಿ ಗಿಡಗಳು ಹಾಕಿದ್ದಾರೆ. ಅದೆಲ್ಲ ಬೆಳೆದು ಕಿತ್ಕೊಂಡು ಕೂಡ ಹೋಗ್ತಾ ಇದ್ದೀವಿ ಆಲ್ರೆಡಿ. ನೋಡಿ, ಫ್ರೆಶ್ ಆಗಿದೆ. ಇವಾಗ ತಾನೇ ಜಸ್ಟ್ ಗಿಡಗಳಿಂದ ಹರಿದಿದ್ದಾರೆ ಅಜ್ಜಿ. ಇದನ್ನು ಇವಾಗ ಪಲ್ಯ ಮಾಡ್ಕೊಂಡು ತಿನ್ನೋದೆ. ಓಕೆ ಫ್ರೆಂಡ್ಸ್, ಇವಾಗ ಹೋಗ್ತಾ ಇದ್ದೀನಿ. ಇವಾಗ ನಾವು ಗಿಡಗಳನ್ನ ಆಲ್ರೆಡಿ ಸ್ವಲ್ಪ ಮೆಣಸಿನ್ಕಾಯಿ ಗಿಡಗಳು ಕೂಡ ಹಾಕಿದ್ದೀವಿ. ಇವಾಗ ನೆಕ್ಸ್ಟ್ ನಾವು ಟೊಮೊಟೊ ಗಿಡಗಳು ಕೂಡ ತಂದಿದ್ದೀವಲ್ವ, ಆ ಟೊಮೊಟೊ ಗಿಡಗಳನ್ನ ಹಾಕಬೇಕು. ಹಾಗೆ ಬನ್ನಿ ಫ್ರೆಂಡ್ಸ್, ಎಲ್ಲ ನೋಡ್ತಾ ಇದ್ದೀರಲ್ಲ, ಇವಾಗ ನೀಟಾಗಿ ಎಲ್ಲ ಮೆಣಸಿನ್ಕಾಯಿ ಗಿಡಗಳನ್ನ ಹಾಕಿದ್ದೀವಿ. ಹಾಗಿದ್ರೆ ಬನ್ನಿ ಟೊಮೊಟೊ ಗಿಡಗಳನ್ನು ಕೂಡ ಹಾಕೋದನ್ನು ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಬನ್ನಿ ಹೋಗೋಣ. ಓಕೆ ಫ್ರೆಂಡ್ಸ್, ಹಾಗಿದ್ರೆ ಇವತ್ತು ನಾವು ಯಾವ ಥರ ಫಾರ್ಮಿಂಗ್ ಎಲ್ಲ ಮಾಡಿದ್ದೀವಿ ಅಂತ ನೀವು ಕೂಡ ನೋಡ್ಕೊಂಬಂದಿದ್ದೀರಾ. ಇವತ್ತು ನಾವು ಎಲ್ಲ ಥರ ಗಿಡಗಳು, ಆಮೇಲೆ ತರಕಾರಿ ಗಿಡಗಳಾಗಿರ್ಬೋದು, ಹೂವಿನ ಗಿಡಗಳು ಆಗಿರ್ಬೋದು, ಎಲ್ಲ ಥರ ಗಿಡಗಳನ್ನ ನಿಮಗೆ ತೋರಿಸಿದ್ದೀನಿ ಯಾವ ಥರ ಮಾಡಿದ್ದೀವಿ ಅಂತ. ಈ ಒಂದು ನಮ್ಮ ತರಕಾರಿ ಹಾಕಿರೋದು ಹಾಗೆ ನಾವು ಫಾರ್ಮಿಂಗ್ ಮಾಡಿರೋ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್.